ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಾಂಕ್ಷನ್ ಎಲ್ಲ ಸಾಂಕ್ಷನ್. ಕೋನ್ ರೆಡ್ಡಿ ಅವರು ಕರ್ನಾಟಕದ ರೋಗಿಗಳಿಗೆ ಆಶಾಕಿರಣವಾಗಿರುವ ಹುಬ್ಬಳ್ಳಿಯ ಪ್ರತಿಷ್ಠಿತ ಕೆಎಂಆರ್ಸಿ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಲು ಹಾಗೂ ಮೂಲಭೂತ ಸೌಕರ್ಯಕ್ಕೆ ಒದಗಿಸಲು 2025-26ನೇ ಸಾಲಿನಲ್ಲಿ ಸರ್ಕಾರ ನೀಡಿದ ಅನುದಾನ ಎಷ್ಟು ಅಂತ ಕೇಳಿದೆ ಸರ್. ಇದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಕೆಎಂಸಿನ ತಾವು ಕೂಡ ತಮ್ಮ CSR ನಿಧಿಯಲ್ಲಿ ದುಡ್ಡನ್ನು ಕೊಟ್ರಿ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಒಂದು 7 ಜಿಲ್ಲೆ ಪೇಷಂಟ್ಗಳು ಅಲ್ಲಿ ಬರ್ತಾವು. ನಾನು ಜಯದೇವ ಆಸ್ಪತ್ರೆ ಹಂಗೆ ಡೆವಲಪ್ ಮಾಡೀರಿ, ಹಂಗೆ ಹುಬ್ಬಳ್ಳಿಯಲ್ಲಿ ಅದನ್ನು ಡೆವಲಪ್ ಮಾಡ್ಬೇಕಂತ ಕೇಳಿದ್ದೆ. ಅಂತ ಸಂದರ್ಭದಲ್ಲಿ ಮಾನ್ಯ ಸಚಿವರು ಉತ್ತರ ಕೊಟ್ಟಾರ. ಆ ಕೊನೆಗೆ ಏನ್ ಹೇಳಾರಂದ್ರೆ, ಇದಕ್ಕೆ ಜಯದೇವ ಆಸ್ಪತ್ರೆ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ. ಆ ರೀತಿ ಮಾಡ್ಬೇಕಂತ ನಮ್ಮ ವಾದ. ಇದಕ್ಕೆ ಸಂಬಂಧಪಟ್ಟಂತ ಮಾನ್ಯ ಅಧ್ಯಕ್ಷರೇ, ಕೇವಲ ಹೃದ್ರೋಗಕ್ಕೆ ಮಾತ್ರ ಸೀಮಿತವಾಗಿ ಚಿಕಿತ್ಸೆ ಕೊಡುತ್ತೆ. ಆದರೆ ಆಸ್ಪತ್ರೆ ಈಗ ಇಡೀ ಎಲ್ಲಾ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರೋದ್ರಿಂದ ಜಯದೇವ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿದ್ದೇವೆ. ಹಾಗಂತೇಳಿ ಇದರ ಅಭಿವೃದ್ಧಿಗೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ಶಾಸಕರು ಹೇಳುವ ಹಾಗೆ ಈ ಭಾಗದಲ್ಲಿ ತುಂಬಾ ಜನ ಬರ್ತಾರೆ, ನಾವೆಲ್ಲ ಕಣ್ಣಾರೆ ಕಂಡಿರುವ ಸತ್ಯ. ಹಾಗಾಗಿ ಈ ಆಸ್ಪತ್ರೆ ಅಭಿವೃದ್ಧಿಗೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ಅವರಿಗೆ ಏನೆಲ್ಲ ಸೌಲಭ್ಯ ಬೇಕೋ ಮಾಡಿಕೊಡ್ತಾರೆ. ಅದು ಜಯದೇವ ಮಾದರಿಯಲ್ಲಾಗ್ಲಿ ಬೇರೆ ಮಾದರಿ ಆಗಲಿ, ಒಟ್ಟಾರೆ ಹುಬ್ಬಳ್ಳಿ ಆಸ್ಪತ್ರೆ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಾವು ಅವರಿಗೆ ಸಂಪೂರ್ಣ ಸಹಕಾರ ಕೊಡ್ತೇವೆ. ನೀವು ಕೊಟ್ಟು ಉತ್ತರಕ್ಕೆ ನಮ್ ತಕರಾರು ಇಲ್ಲ. ಆದ್ರೆ ಆ ರೀತಿ ಮಾಡಿದ್ರು ಅಂದ್ರೆ ಇವತ್ತು ಮೆಸೇಜ್ ಅದೇ ಹೋಗ್ಬಿಡುತ್ತೆ. ನಾವು ಆ ರೀತಿ ಡೆವಲಪ್ ಮಾಡ್ರಿ ಅಂತ ಅರ್ಥ ಹೇಳೇವಿ. ಮಾಡಬಾರ್ದು ಅಂತ ಉತ್ತರ ಕೊಟ್ರೆ ತಪ್ಪು ಸಂದೇಶ ಹೋಗತಿ. ಅದು ತಿದ್ದುಪಡಿ ಮಾಡಿ ತಾವು ಹೇಳ್ಬೇಕಂತ ವಿನಂತಿ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಉತ್ತರದಲ್ಲಿ ಜಯದೇವ ಆಸ್ಪತ್ರೆ ಹುಬ್ಳಿಯಲ್ಲಿ ಸಪರೇಟ್ ಆಗಿ ಮಾಡ್ತಾ ಇದೀವಿ. ಇದು ಇಲ್ಲಿ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜಯದೇವನೇ ಸಪರೇಟ್ ಆಗಿ ಹುಬ್ಬಳ್ಳಿಯಲ್ಲೇ ಒಂದು ಜಯದೇವ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಆಸ್ಪತ್ರೆಯನ್ನ ಜಯದೇವ ಮಾದರಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಆ ರೀತಿ ಹೇಳಿದ್ದೇವೆ ಹೊರತು ಎರಡು ಒಂದಕ್ಕೊಂದೆಲ್ಲೂ ಕೂಡ ಲಿಂಕ್ ಮಾಡಿಲ್ಲ. ತೆಗೆದುಕೊಳ್ಳಂಗಿಲ್ಲ. ಹೇಳಿ. 907 ಪ್ರಶ್ನೆ, ಚುಕ್ಕೆ ಗುರುತಿನ ಪ್ರಶ್ನೆ 907 ಕೇಳ್ತಾ ಇದ್ದೀನಿ. ಸನ್ಮಾನ್ಯ ನೀರಾವರಿ ಸಚಿವರಿಗೆ 907 ಯಾವುದು ಚುಕ್ಕೆ ಗುರುತಿನ ಪ್ರಶ್ನೆ 907